ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಹಾಗೂ ಮುದ್ದುಡ್ಗ ಗ್ರಾಮದ ನಿವಾಸಿ ಶಂಭುಲಿಂಗ ಅಂತಕ್ಕಂಥವರ ಕೊಲೆಯಾಗಿದೆ. ಆ ಕೊಲೆ ಕುರಿತಂತೆ ನರೋಣ ಪೊಲೀಸ್ ಠಾಣೆಯಲ್ಲಿ ಗುನ್ನೆ ನಂಬರ್ 28/2025 ದಾಖಲಾಗಿದೆ. ಜೊತೆಗೆ BNSS ಕಾಯ್ದೆ 103 ಆಮೇಲೆ PA ಆ್ಯಕ್ಟ್ 3(1)(5) ಕೂಡ ದಾಖಲಾಗಿದೆ. ಅಲ್ಲಿ ಏನಾಗಿದೆ ಇನ್ಸಿಡೆಂಟ್ ಅಂತಂದರೆ, ಮುದ್ದುಡ್ಗಿ ಗ್ರಾಮದಲ್ಲಿರ್ತಕ್ಕಂಥ ಅವರ ನಿವಾಸಕ್ಕೆ ಬೆಳಗಿನ ಜಾವ ಒಂದು 4 ಜನರು ಬಂದು ಕರ್ಕೊಂಡು ಹೋಗಿ, ಇವತ್ತು PLD ಬ್ಯಾಂಕ್ ಆಳಂದಲ್ಲಿ ನಾನು ನಾಮಿನೇಷನ್ ಮಾಡ್ತಾ ಇದ್ದೀನಿ, ನೀವು ಸೂಚಕರಾಗಿರಿ ಅಂತೇಳಿ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ನಾಮಿನೇಷನ್ ಕೂಡ ಮಾಡಲಿಲ್ಲ. ಆಮೇಲೆ ಇವರು ಶಂಭುಲಿಂಗ ಅಂತವರು ಕುಡಿಯೋದೇ ಇಲ್ಲ. 4 ಜನರು ಕಂಠಪೂರ್ತಿ ಕುಡಿದು ಏನು ಈ ಸನಗುಂದ ಕ್ರಾಸ್ ಇದೆ, ಸನಗುಂದ ಕ್ರಾಸ್ ಬಳಿ ಏನದು ಅಂತಂದರೆ ಆ ಕಾರಿನಲ್ಲಿ ಶಂಭುಲಿಂಗ ಅವರ ಕೊಲೆ ಮಾಡಿ ಆ ಕಾರಿನಲ್ಲಿ ಇರಿಸಿ ಉಳಿದ 4 ಜನರು ಪರಾರಿಯಾಗಿದ್ದಾರೆ. ಪರಾರಿಯಾಗಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದಿದೆ. ಅಲ್ಲಿ ಒಬ್ಬರು ಯಾರೋ ಫೋನ್ ಮಾಡಿ ಬೇರೆ ವ್ಯಕ್ತಿಗೆ ತಿಳಿಸಿದ್ದಾರೆ. ನೂಲ್ ಚೆನ್ನ ಅಂತಕ್ಕಂಥ ಕ್ರೋಸರ್ ಡ್ರೈವರ್ ಏನಂತಂದರೆ ಶಂಭುಲಿಂಗ ಅವರ ಮಗಳೇನಿದ್ದಾಳೆ, ಮಗಳು ಫೋನ್ ಮಾಡಿ ಆಕ್ಸಿಡೆಂಟ್ ಆಗಿದೆ ಸನಗುಂದ ಕ್ರಾಸ್ನಲ್ಲಿ ಅಂತೇಳಿ ತಿಳಿಸಿದ್ದಾರೆ. ತಿಳಿಸಿದ ಮೇಲೆ ಇವರು ಅಲ್ಲಿ ದೌಡಾಯಿಸಿ ಹೋಗಿದ್ದಾರೆ ಗಾಬರಿಯಿಂದ. ಅಷ್ಟೊತ್ತಿಗೆ ಅಲ್ಲಿ ಯಾರೂ ಇರಲಿಲ್ಲ, ಓಡೋಗಿದ್ದಾರೆ. ಓಡೋದ ಮೇಲೆ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ಬಂದರು. ಆಮೇಲೆ FIR ಮಾಡಿಕೊಂಡ್ರು. ಆಮೇಲೆ ಬಾಡಿ ಏನದ ಗುಲ್ಬರ್ಗ ಹಾಸ್ಪಿಟ್ಲಿಗೆ ತೊಗೊಂಬಂದರು. ಇಲ್ಲಿ PM ಆಯಿತು ಗುಲ್ಬರ್ಗ ಶವಾಗಾರದಲ್ಲಿ. PM ಆದಮೇಲೆ ಮತ್ತೆ ಮುದ್ದುಡು ಕರ್ಕೊಂಡು ಹೋಗಿ ಅಲ್ಲಿ ಅಂತ್ಯ ಸಂಸ್ಕಾರ ನಡೆದಿದೆ. ಇಷ್ಟೆಲ್ಲ ಘಟನೆಗಳು ತನಿಖೆ ಮಾಡ್ತಕ್ಕಂಥ ತನಿಖಾಧಿಕಾರಿ DYSP ಏನಿದ್ದಾರೆ, ಅಟ್ರಾಸಿಟಿ ಆಗಿದೆ. ತನಿಖಾಧಿಕಾರಿ ಆಳಂದವ್ರು ಏನು ಮಾಡ್ತಾ ಇದ್ದಾರೆ, ಇದು ಆಕ್ಸಿಡೆಂಟ್ ಅಂತೇಳಿ ನಿರೂಪಿಸಿ ಈ ಕೇಸನ್ನು ಅಲ್ಲಿ ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಂಬರ್ತಕ್ಕಂಥ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಇವರು ನಮಗೆ ಅಡ್ಡಗಾಲ ಆಗ್ಬೋದು ಅಂತಕ್ಕಂಥ ಉದ್ದೇಶದಿಂದಕ್ಕಂಥವ್ರು ಈ ಒಂದು ಕುತಂತ್ರವನ್ನು ನಡೆಸಿ ಕೊಲೆ ಮಾಡಿದ್ದಾರೆ ಅಂತಕ್ಕಂಥದ್ದು ಬಲವಾದ ಆರೋಪ ಇದೆ. ಈ ಒಂದು ಪ್ರಕರಣವನ್ನು ನಿಷ್ಪಕ್ಷವಾದ ತನಿಖೆ ನಡೆಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಇದೆ. ಒಂದು ವೇಳೆ ಪೊಲೀಸರು ಇದರಲ್ಲಿ ಹಸ್ತಕ್ಷೇಪ ಮಾಡಿ ರಾಜಕೀಯ ಬೆರೆಸಿ ಇದರಲ್ಲಿ ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ದೆ ಆದರೆ ನಾವು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಗುಲ್ಬರ್ಗಾದಲ್ಲಿ ಏನೋ ದೊಡ್ಡ ಪ್ರತಿಭಟನೆಯನ್ನು ನಾವು ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇದೆ, ಆಗ್ರಹ ಇದೆ. ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಭಾಳ ಗೌರವ ಇದೆ. ಒಳ್ಳೆ SP ಅವರಿದ್ದಾರೆ, ಒಳ್ಳೆ ಅಡಿಷನಲ್ SP ಇದ್ದಾರೆ. ಅವರು ಕಲಬುರಗಿಯಲ್ಲಿ ಭಾಳ ವರ್ಷಗಳಿಂದ DCP ಆಗಿ, ಆಮೇಲೆ ಇವರು ಮೇಘಣ್ಣನವರು ಕೂಡ ಇಲ್ಲಿ ಇನ್ಸ್ಪೆಕ್ಟರ್ ಹಿಡ್ಕೊಂಡು ಈಗ ಅಡಿಷನಲ್ SP ವರೆಗೂ ಅವರು ಕೆಲಸ ಮಾಡಿದ್ದಾರೆ. ಅವರಿಗೆಲ್ಲ ಗೊತ್ತಿದೆ. ಹೀಗಾಗಿ ಅವ್ರ ಮೇಲೆ ನಂಬಿಕೆ ಇದೆ. ಈ ಒಂದು ತನಿಖೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಲಿಕ್ಕೆ ಅವರು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿ ಏನು ಅನ್ಯಾಯಕ್ಕೊಳಗಾದಂಥ ಒಂದು ಕುಟುಂಬ ಇದೆ, ಆ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಇದೆ.